ಪಾಲಕ್ ಮಸಾಲ ರೈಸ್ ಮಾಡುವುದು ಈ ರೀತಿ. ಪಾಲಕ್ 2 ಕಟ್ಟುಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಸ್ವಲ್ಪ ಒರೆಸಿ ಅದಕ್ಕೆ 1 ಕಟ್ಟು ಕೊತ್ತಂಬರಿಯನ್ನು ಹಾಕಿ ಒಂದು 1/4 kg ಅಥವಾ ಅದಕ್ಕನ್ನು ಸ್ವಲ್ಪ ಕಡಿಮೆ 100-150 ಗ್ರಾಮ್ನಷ್ಟು ಹಸಿಮೆಣಸಿನ್ಕಾಯಿ, 4 ಮೆಣಸು ಹಾಗೂ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಉಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಬೇಕು. ಹಸಿದೆ ರುಬ್ಬಬೇಕು. ರುಬ್ಬಿದ ನಂತರ ನಾನೀಗಾಗಲೇ ಮಾಡಿಕೊಂಡಿರುವುದರಿಂದ ನಿಮಗೆ ವಿಡಿಯೋ ಮಾಡುವ ಸಲುವಾಗಿ ಸ್ವಲ್ಪ ಮಾಡಿ ತೋರಿಸುತ್ತಿದ್ದೇನೆ. ಈ ರೀತಿ ರುಬ್ಬಿದ ಪಾಲಕನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಹುರಿಯಬೇಕು. ನೀರಿನ ಅಂಶ ಹೋಗುತ್ತಿರುವಾಗೆ ಸ್ವಲ್ಪ ಒಂದು 4 ಸ್ಪೂನಿನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ಬಿಟ್ಟರೆ ಅದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಕೊಡಬಹುದು. ಅಥವಾ ನೀವು ಅನ್ನ ಕಲಿಸುವಾಗ ಒಗ್ಗರಣೆಯಲ್ಲಿ ಸಾಸಿವೆ, ಜೀರಿಗೆ, ಒಂದು 4 ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಶೇಂಗಾ ಹಾಕಿಕೊಂಡು ಕರಿಬೇವು ಹಾಕಿ ಈ ರೀತಿ ಮಾಡಿಟ್ಟುಕೊಂಡಿರುವ ಪಾಲಕ್ ಮಸಾಲೆ ರೈಸನ್ನು ಕಲಿಸಿದರೆ ತಿನ್ನಲು ಬಲು ರುಚಿ. ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುತ್ತಾರೆ. ಇದು ಮಸಾಲೆ ಮಾಡಿದ್ದು ತಯಾರಾಗಿದೆ. ಪಾಲಕ್ ಮಸಾಲ ಮಾಡಿಟ್ಟುಕೊಂಡು ಬಿಡಿಯಾಗಿ ಅನ್ನವನ್ನು ಸಿದ್ಧಪಡಿಸಿಕೊಂಡಿದ್ದನ್ನು ಕಲಿಸಿ ಈ ರೀತಿ ಪಾಲಕ್ ರೈಸ್ ಮಾಡಿರುತ್ತೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಮಕ್ಕಳಿಗೂ ಇಷ್ಟವಾಗುತ್ತದೆ. ಮುಂದಿನ ವಿಡಿಯೋಗಳಿಗಾಗಿ ನನ್ನನ್ನು ಪ್ರೋತ್ಸಾಹಿಸಿ.